ನಾನು DCM ಮಾತಾಡ್ತಾ ಇರೋದು. ಈಗ ನಿಮ್ಗೆ ಇನ್ಶೂರೆನ್ಸ್ ಕಂಪನಿ ಅವ್ರ ಜೊತೆ ನೀವು ಒಂದು ಸ್ಪೆಷಲ್ ಮೀಟಿಂಗ್ ಮಾಡ್ಬೇಕಾಗತ್ತೆ. ಇನ್ಶೂರೆನ್ಸ್ ಮಾಡ್ಕೊಳ್ತಾರೆ, ಅವರು ಹಣ ಕೊಡೋದಿಲ್ಲ ರೈತರಿಗೆ. ಸಾವಿರಾರು ಜನರಿಗೆ ಇನ್ಶೂರೆನ್ಸ್ ಮಾಡ್ತೀವಿ ನಾವು, ಅವ್ರಿಗೆ ಕಷ್ಟ ಕಾಲದಲ್ಲಿ ಹಣ ಕೊಡೋದಿಲ್ಲ. ನಿನ್ನೆ ನಮ್ಗೆ ಶಿರಾ ತಾಲೂಕಿನಲ್ಲಿ ದಾಳಿಂಬೆ ಎಲ್ಲ ಮಳೆ ಬಂದು ಎಲ್ಲ ಹಾಳಾಗಿತ್ತು. ಈಗಾಗಲೇ 5 ತಿಂಗಳ ಕೆಳಗಡೆ ನಾನೇ ಭೇಟಿ ಕೊಟ್ಟಿದ್ದೆ. ಇನ್ಶೂರೆನ್ಸ್ ಕಂಪನಿಯವರು ಇನ್ಶೂರೆನ್ಸ್ ಮಾಡ್ಕೊಂಡಿದ್ರು ಕೂಡ ರೈತರಿಗೆ ಇಲ್ಲಿವರೆಗೂ, ನಿನ್ನೆ ಹೇಳಿದ್ರು ನನ್ಗೆ, ಇಲ್ಲಿವರೆಗೂ ಕೂಡ ಹಣ ಕೊಟ್ಟಿಲ್ಲ ಅವ್ರಿಗೆ. ಇಲ್ಲ, ತಾವು ಹೇಳಿದ್ ಕರೆಕ್ಟ್. ಆದ್ರೆ ನಾವು ಇನ್ಶೂರೆನ್ಸ್ ಕಂಪನಿಗಳಿಗೆ ಯಾಕೆ ಮಾಡ್ಬೇಕು? ಅಲ್ಲ, ನಮ್ಮಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಏನ್ ನಾವು ವಂತಿಕೆ ಕೊಡ್ಬೇಕಲ್ಲ ಸರ್, ಅದರಲ್ಲಿ ನಾವು ಈಗ ಹೋದ್ ಸತಿ ಗುಲ್ಬರ್ಗಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಾವು ಎಲ್ಲ ಇದ್ದಾಗ ಸರ್ 800 ಕೋಟಿ ಬಿಡುಗಡೆ ಆಗಿತ್ತು ಸರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋದ ವರ್ಷದ್ದು. ನಮ್ದು ಇನ್ನೂ ಒಂದು 700 crores ಬಾಕಿ ಇದೆ ಸರ್. ಅದನ್ನು ನಾವು ಪ್ರಸ್ತಾವನೆ ಕಳಿಸಿದ್ದೀವಿ. FD ಅವರು ತುರಂತ ಆದಷ್ಟು ಬೇಗನೆ ರಿಲೀಸ್ ಮಾಡ್ತಾರೆ. ಅದು ಕ್ಲಿಯರ್ ಆದರೆ ಸರ್ ನಮ್ಮದು ಹೋದ ವರ್ಷದ ಬಾಕಿ ಎಲ್ಲ ಕ್ಲಿಯರ್ ಆಗ್ತದೆ ಸರ್. ಎರಡನೇದಾಗಿ ಇನ್ಶೂರೆನ್ಸ್ ಕಂಪನಿ ಅವ್ರು ಕೊಡ್ಬೇಕಲ್ರಿ, ನಾವು ಪ್ರೀಮಿಯಂ ಅಮೌಂಟ್ ಅವ್ರಿಗೆ ರಿಲೀಸ್ ಮಾಡ್ಬೇಕು ಸರ್. ಸರ್ ಒಂದು ಪಾರ್ಟ್ ಅಲ್ಲ, ನಾವು ಕೊಟ್ಟ ನಂತರದಲ್ಲಿ ಅವ್ರು ಕೊಡ್ತಾರೆ ಸರ್. ನಮ್ಮಿಂದ ಪೆಂಡಿಂಗ್ ಇದೆ ಸರ್ ಅದು. ನಾವು ಈಗ 700 ಕೋಟಿ ರಿಲೀಸ್ ಆದ್ರೆ ಅವ್ರದ್ದೆಲ್ಲರದು ಕ್ಲಿಯರ್ ಪೇಮೆಂಟ್ ಆಗುತ್ತದೆ ಸರ್. ಒಂದು. ಎರಡನೇದು ಸರ್, ತಾವು ಹೇಳ್ದಂಗೆ ಚಾಮರಾಜನಗರದಲ್ಲಿ ಸರ್ ಕಡಿಮೆ ಆಗಿದೆ ಸರ್. ಅವ್ರು ಹೇಳಿರ್ತಕ್ಕಂಥ ಫಿಗರ್ಸ್ ಕರೆಕ್ಟ್ ಇದೆ ಸರ್. 18,300 ಜನ ಅಷ್ಟೇ ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಯಾರ್ಯಾರು ಕಡಿಮೆ 75%ಗಿನ್ನ ಕಡಿಮೆ ಇದು ಮಳೆ ಆಗಿ ಸ್ಪ್ರೌಟಿಂಗ್ ಆಗದೆ ಇರೋಕ್ಕೆ ಪ್ರಿವೆಂಟೆಡ್ ಸೋಯಿಂಗ್ ಅಂತ ನಾವು ಆದೇಶನೂ ಹೊರಡಿಸಿದೀವಿ ಸರ್. ಫಾರ್ ಗುಂಡ್ಲುಪೇಟ್ ತಾಲೂಕಿಗೆ ಸೋರ್ಗಮ್ಗೆ ಮಾಡಿದ್ದೀವಿ ಸರ್. ಹಾಗೆ ಸನ್ಫ್ಲವರ್ಗೆ ಮಿಡ್ ಸೀಸನ್ ಅಡ್ವರ್ಸಿಟೀಸ್ ಅಂತ ಹೇಳಿ ಅವರು ಕೂಡ ನಾವು ಆದೇಶ ಮಾಡಿ ಸರ್. ಅವ್ರಿಗೂ ಕೂಡ ರೈತರಿಗೆ ಈಗ ದುಡ್ಡು ಬರುತ್ತೆ ಸರ್. ಈಗ ಎಲ್ಲರಿಗೂ ಈಗ ನಮ್ಮ ಎಲ್ಲ ರಾಜ್ಯದ ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳು ಹಾಗೂ CO ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ನಮ್ಮ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಏನಿದೆಯಲ್ಲ ಅದನ್ನು ಸ್ವಲ್ಪ ರಿಲೀಜಿಯಸ್ ಆಗಿ ಮಾಡಬೇಕು. ಈಗ ಆಗಲೇ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀನಾ ಸಾಹೇಬರು ಆಲ್ರೆಡಿ ಒಂದು VC ಮಾಡಿದ್ದಾರೆ. ಇನ್ನು 2-3 ದಿವಸದಲ್ಲಿ ಅಥವಾ ಈ ವಾರದೊಳಗಡೆ ಇನ್ನೊಂದು VC ಮಾಡ್ತೇವೆ. ದಯವಿಟ್ಟು ಈ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ಸ್ನ ಕರೆಕ್ಟಾಗಿ ಮಾಡಬೇಕು. ಅದು ಅರ್ಲಿ ಖರೀಫ್ದು ಆಲ್ರೆಡಿ ಸ್ವಲ್ಪ ಒಂದು 3-4 ಬೆಳೆಗಳಿಗೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಶುರು ಆಗಿದೆ. ಮುಂದಿನ ದಿನಗಳಲ್ಲಿ ಬೇರೆವು ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಇದಕ್ಕೆ ಭಾರಿ ಇಂಟ್ರೆಸ್ಟ್ ಆಗಿ ಮಾಡಬೇಕು. ಇಲ್ಲಾಂದರೆ ನಮ್ಮ ಇನ್ಶೂರೆನ್ಸ್ ನಾವೇನು ರೈತರಿಗೆ ಕೊಡಿಸ್ಬೇಕಾಗುತ್ತೆ, ಅದರಲ್ಲಿ ಅವ್ರಿಗೆ ಲುಕ್ಸಾನ್ ಆಗ್ತದೆ. ಆ ಲುಕ್ಸಾನ್ ಮಾಡಬಾರ್ದು ಅಂತ ಹೇಳಿ ನನ್ನ ಒಂದು ವಿನಂತಿ ಸರ್.